ದೊಡ್ಡ ಪಾರ್ಟಿ ಬಿಟ್ಬಿಡುತ್ತಾ? ಅವ್ರನ್ನ ನಂಬಿದ್ರೆ ಪ್ರಯೋಜನ ಇಲ್ಲ. ನಮ್ ಕೆಲ್ಸ ನಾವೇ ಮಾಡ್ಕೊಬೇಕು. ಅಂದ್ರೆ ಅಣ್ಣ, ಪಾರ್ಟಿನ ಸಂಜೆ ಗೋಡನ್ ಹತ್ರ ಕರ್ಕೊಂಬ. ನಾವೇ ಡೀಲ್ ಮಾಡ್ಕೊಂಡ್ರೆ ಆಯ್ತು. ಸರಿ ಅಣ್ಣ. ಲೇಟ್ ಮಾಡಬೇಡ, ಆಮೇಲೆ ತೊಂದರೆ ಆಗ್ಬಾರ್ದು. ಸರಿ ಅಣ್ಣ, ಕರ್ಕೊಂಡ್ಬರ್ತೀನಿ. ಅಂತೂ ಇಂತೂ ಕುರಿ ಹಳ್ಳಕ್ ಬಿತ್ತು. ಚೆನ್ನಾಗಿ ಮಾತಾಡ್ದೆ ಚೆನ್ನ. ಇವತ್ ಸಂಜೆ ಗೋಧುಳಿ ಲಗ್ನದಲ್ಲಿ ನಿಮ್ಮಣ್ಣ ಧೂಳಾಗೋ ತರ ಹೊಡಿತೀನಿ. ಅವನೇ ನಿಜ ಹೇಳಿ ಸರೆಂಡರ್ ಆಗ್ಬೇಕು. ಹಾಗೆ ಮಾಡ್ತೀನಿ. ಕರ್ಕೊಂಡು ಹೋಗಿ. ಆದ್ರೂ ನನ್ನ ಮಗನ ಕರ್ಕೊಂಡು ಬರಕ್ ಆಗ್ತಿಲ್ವಲ್ಲ ನಿಮ್ಗೆ? ಸೀತಾ, ನಾನು ಸುಮ್ಮನೆ ಮನೇಲಿ ಕೂತಿದ್ದೀನಿ ಅಂದ್ಕೊಂಡಿದೀಯ? ನಾನು ಪ್ರಯತ್ನ ಪಡ್ತಿದ್ದೀನಿ ಕಣೆ. ಆದ್ರೆ ಏನ್ ಮಾಡೋದು, ನಮ್ಮ ಯಾವ ಪ್ರಯತ್ನಗಳು ಫಲ ಕೊಡ್ತಾ ಇಲ್ಲ. ಇದು ಮಾಮೂಲಿ ಕೇಸ್ ಆಗಿದ್ರೆ ಬೇರೆನೇ ಕತೆ, ಆದ್ರೆ ಇದು ಅದಲ್ಲ. ಪಾಪ ರೀ ನನ್ನ ಮಗ. ಅವನಿಗೆ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋನು. ಅಂಥದ್ರಲ್ಲಿ ಇವತ್ತು ಜೈಲಲ್ಲಿ ಅದೆಷ್ಟು ಕಷ್ಟ ಅನುಭವಿಸ್ತಿದ್ದಾನೋ ಏನು. ಹೇಳ್ಕೊಡೋದಕ್ಕೆ ಕೋಟೆ ಮನೆ, ದೊಡ್ಡ ಜನ, ದೊಡ್ಡ ಕಂಪನಿ. ಆದ್ರೆ ಇದ್ಯಾವುದೋ ನನ್ನ ಮಗನ ಆಚೆ ತರೋದಕ್ಕೆ ಸಹಾಯ ಆಗ್ತಿಲ್ವಲ್ರಿ? ನೋಡು ಸೀತಾ, ಕೆಲವೊಂದ್ಸಲ ಆ ದೇವರು ಮಾಡೋ ಪರೀಕ್ಷೆಗಳಿವೆಲ್ಲ. ಎಲ್ಲ ಇದ್ದು ಏನೂ ಇರೋದಿಲ್ಲ, ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ನಮ್ಮ ಸ್ಥಿತಿನೂ ಅದೇನೆ. ಶ್ರೀರಾಮನ ಹತ್ರ ಎಲ್ಲವೂ ಇತ್ತು, ಆದ್ರೆ ಅವನು ಕಾಡಿಗೆ ಹೋಗಲಿಲ್ವಾ, ವನವಾಸ ಅನುಭವಿಸ್ಲಿಲ್ವಾ? ಹಾಗೇನೆ ಇದು ಕೂಡ ನಮಗೆ, ನಮ್ಮ ಮಗನಿಗೆ ಪರೀಕ್ಷೆ ಕಾಲ. ಈಗ ನಾವು ಗಟ್ಟಿಯಾಗಿ ನಿಂತ್ಕೋಬೇಕು, ಕುಗ್ಗಬಾರದು. ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು ಅಲ್ವಾ ಸೀತಾ? ಕಾಯಬೇಕು, ವಿಧಿ ಇಲ್ಲ. ಆಯ್ತು, ಕಾಯ್ತೀನಿ, ತಾಳ್ಮೆಯಿಂದನೂ ಇರ್ತೀನಿ. ನಮ್ಮ ಮಗ ಯಾವಾಗ ವಾಪಸ್ ಬರ್ತಾನೆ? ಆದಷ್ಟು ಬೇಗ ನಾನು ಕರ್ಕೊಂಬರ್ತೀನಿ. ನಿನ್ನ ಮಗನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ನೀನು ಸಮಾಧಾನವಾಗಿರು, ಕೂತ್ಕೊಂಡಲ್ಲ. ಸಾರಿ ಸರ್, ಮೇಡಮ್ ಯಾರ ಕೈಗೂ ಸಿಗಲ್ಲ. ಅದೇನೇ ಇದ್ರು ನಾನೇ ಡೀಲ್ ಮಾಡ್ತೀನಿ. ನೀನು ನಿಮ್ಮ ಮೇಡಮ್ ಅನ್ನು ಕರೀಲಿಲ್ಲ ಅಂದ್ರೆ
ನಮ್ಮ ಮೇಡಮ್ ಬರ್ತಾರೆ ಮಾರ್ರೆ. ನಿಮ್ಮ ಮೇಡಮ್ಮ ಯಾರು ಸರ್ ಅದು? ಮೇ ಐ ಕಮ್ ಇನ್? ಈಗ ಬಂದ್ರು ನೋಡಿ. ಯಾವನ ನೀನು? ಹೇಳ್ದೆ ಕೇಳ್ದೆ ಒಳಗಡೆ ಬರ್ತಾ ಇದ್ಯಾ? ಯಾವನು ಅಲ್ಲ ಕಣೋ, ಯಾವಳು. ಅಯ್ಯೋ ಇಲ್ಲ ಮೇಡಮ್, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಈ ಥರ ಎಲ್ಲ ಹೇಳಿ ನೀನ್ ಕಾಲಿಗೆ ಬೀಳ್ತೀನಿ ಅಂತ ಅನ್ಕೊಂಡಿದ್ಯಾ? ಏಯ್, ನೀನೇನ್ ಲೇಡಿ ಡಾನ್ ಅನ್ಕೊಂಡಿದ್ಯಾ? ನಿನ್ನಂತ ಪೊಲೀಸ್ ಆಫೀಸರ್ಸ್ನ ನಾನು ಎಷ್ಟು ಜನ ನೋಡಿದ್ದೀನಿ ಗೊತ್ತಾ? ಅಷ್ಟಿಲ್ದೆ ನಾನು ಇಷ್ಟು ವರ್ಷದಿಂದ ಈ ದಂಧೆಲಿ ಇರ್ತೀನ? ಎಂತೆಂಥವ್ರನ್ನ ನೋಡಿದ್ಯಾ ಮರಿ, ಆದ್ರೆ ಇವ್ರನ್ನ ನೋಡಿಲ್ಲ ನೀನು. ಬಿಲ್ಡಪ್ಗೆ ಒಳ್ಳೆ ಜನಗಳನ್ನೇ ಇಟ್ಕೊಂಡಿದ್ಯಾ. Super shot, mind blowing, marvelous, extraordinary. ಶಾಕ್ ಆದ್ಯಾ? ಸೀನ್ ಬೇರೆನೇ ಇದೆ. ವಾಯ್ಸ್ ಅಟ್ಯಾಕ್. ರುಕ್ಕು, ಏನು ಇಷ್ಟೊತ್ತಲ್ಲಿ ಪೂಜೆ ಮಾಡ್ತಿದೀಯಾ? ಏನು ವಿಷಯ? ಅಮ್ಮ, ಅವ್ರ ಅಪ್ಪನ ಮನೇದೇನೋ ಬೇಕು, ಅದಕ್ಕೆ ಪೂಜೆ ಮಾಡ್ಕೊಂಡು ಎಲ್ಲನೂ ಹಾಳು ಮಾಡ್ತಿದ್ದಾಳೆ. ದಿವ್ಯಾ, ನೀನ್ ಹೇಳ್ದಾಗೆ ನಮ್ಮ ಅಪ್ಪನ ಮನೆದೇನೂ ಹೋಗಲ್ಲ. ಇದನ್ನೆಲ್ಲ ನನ್ನ ಮಾವ ತಂದಿದ್ದು. ನಿನಗೇನಾದ್ರೂ ಪ್ರಾಬ್ಲಮ್ಮ? ಏನು, ನಿನ್ನ ಮಾವನ? ಕನ್ಸ್ ಕಾಣಕ್ಕೂ ಇತಿಮಿತಿ ಇರುತ್ತೆ. ಅದನ್ನ ನಿನಗ್ ನೀನೇ ಅಪ್ಲೈ ಮಾಡ್ಕೊಂಡಿದ್ರೆ ಇವತ್ ನಿನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಲ್ಲ ಕಣೆ,
ಒಂದ್ ಎಣ್ಣೆ ಅಗರಬತ್ತಿಗೂ ಇಷ್ಟ್ ಲೆಕ್ಕ ಹಿಡಿತೀಯಲ್ಲೇ? ಓ ಸಾಕು ನಿಲ್ಲಿಸ್ರೆ ನಿಮ್ ಜಗಳನ. ಅದೇನ್ ವಿಷಯ ಅಂತ ಹೇಳು ರುಕು. ಕರೆಕ್ಟ್ ಅಜ್ಜಿ, ನಾನ್ ಇವಳ ಹತ್ರ ಮಾತಾಡಿ ನನ್ ಮೂಡ್ ಹಾಳು ಮಾಡ್ಕೊಂತಿದ್ದೀನಿ. ನನ್ಗೆ ಬುದ್ಧಿ ಇಲ್ಲ. ಏನು ನಿಂದು ವಿಷಯ ಏನಂತ ಕೇಳಿದ್ರೆ ಟಿವಿ ಆನ್ ಮಾಡ್ತಿದ್ಯಲ್ಲ? ಆ ವಿಷಯ ಕೂಡ ಟಿವಿಯಲ್ಲೇ ಇದೆ ಅಮ್ಮ, ನೀವು ನೋಡ್ತಾ ಇರಿ. ಈ ಬಾಲ ಏನಾದ್ರು ಫೋನ್ ಮಾಡಿದ್ನೇನೆ? ಏನಂತೆ ವಿಷಯ? ಏನಾದ್ರು ಹೇಳುದ್ನಾ? ಅದಕ್ಕೂ ಉತ್ತರ ಟಿವಿಯಲ್ಲೇ ಇದೆ, ನೀವು ನೋಡ್ತಾ ಇರಿ ಅಮ್ಮ. ಸೀತಾದೇವಿಯವರಿಗೆ ಈಗಲಾದರೂ ಸಮಾಧಾನವಾಯಿತೋ? ಹ್ಞೂ ರೀ, ಹೋದ್ ಜೀವ ವಾಪಸ್ ಬಂದಾಗಾಯ್ತು. ಕಾರ್ತಿಕ್ ಜೈಲಿಗೆ ಹೋದಾಗಿಂದ ಒಂದು ಕ್ಷಣನೂ ನೆಮ್ಮದಿ ಇರಲಿಲ್ಲ ರೀ. ಈಗ ನಿರಾಳ ಆಯ್ತು. ನಿಂತ್ಕೋ ಅಲ್ಲೇ. ಇನ್ ಒಂದೇ ಒಂದು ಹೆಜ್ಜೆನೂ ಮುಂದಕ್ಕಿಡಬೇಡ ನೀನು. ಅಲ್ಲೇನಾಯ್ತು? ಆದ್ರೆ ನನ್ನ ಮಗನಿಗೆ ಲಾಠಿಯಿಂದ ಹೊಡೆದಿದ್ಯಲ್ಲ, ನನಗೆ ಹೇಗಾಗಿರ್ಬೇಡ. ನಾನೇ ನನ್ನ ಮಗನ ಮೇಲೆ ಕೈ ಮಾಡಿರಲಿಲ್ಲ. ನೀನಲ್ಲಿ ಇಷ್ಟೊಂದು ಕ್ರೂರತ್ವ ಇದೆ ಅಂತ ನನಗೆ ಗೊತ್ತಾಗಿದ್ರೆ ಅಕ್ಕನ್ಗಿಂತ ಮುಂಚೆನೆ ನಾನು ನಿನ್ನ ಈ ಮನೆ ಆಚೆ ಕಳಿಸ್ತಿದ್ದೆ. ಈಗ್ಲೂ ಕಾಲ ಮಿಂಚಿಲ್ಲ ಊರ್ಮಿಳಾ. ಇಷ್ಟೆಲ್ಲ ಆದ್ಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಇಂಥ ನಿರ್ಧಾರ ತಗೋಬೇಡಿ. ದೊಡ್ಡಮ್ಮ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಮಾಡ್ಕೊಂಡಿದ್ದೀರಾ? ಅಲ್ಲ, ಈಗಷ್ಟೇ ಇಷ್ಟು ಖುಷಿಯಾಗಿದ್ರಿ, ಅಣ್ಣ ಬೇಗ ಬಂದ್ಬಿಡ್ತಾನೆ. ಜಸ್ಟ್ ಚಿಲ್. ಒಂದಷ್ಟು ಐಸ್ ಕ್ರೀಮ್ ತಗೊಂಬ, ಚಿಲ್ ಆಗ್ತಾರೆ. ನೀವು ಮಾತಾಡ್ತಾ ಇರಿ, ನಾನು ಈಗ ಬಂದೆ. ಅಲ್ಲ ದೊಡ್ಡಮ್ಮ. ಅಕ್ಕ ಅಕ್ಕ, ಅಲ್ಲ ಈ ಅಕ್ಕಂಗೆ ಏನಾಯ್ತು ಅಂತ ಸಡನ್ ಆಗಿ ಎಲ್ಲಿಗೆ ಹೋದ್ಲು? ಹೌದು, ನಾನು ನನ್ನ ಗಂಡನ್ನ ಕಾನೂನಿಗೆ ಬೆಲೆ ಕೊಟ್ಟು ಅರೆಸ್ಟ್ ಮಾಡಿದೆ. ಆದ್ರೆ ಒಬ್ಬ ಹೆಂಡತಿಯಾಗಿ ನನ್ಗದ್ ಎಷ್ಟು ಕಷ್ಟ ಆಗಿರ್ಬೋದು ಅಂತ ನೀವ್ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಆದ್ರೆ ಮತ್ತೆ ಅವ್ರ ಜೊತೆ ಒಬ್ಬ ಹೆಂಡತಿಯಾಗಿ ನಿಂತೆ. ಅದಕ್ಕೆಲ್ಲ ನೀವು ಕೊಟ್ಟ ಹೆಸರು ಬೂಟಾಟಿಕೆ. ಸತ್ಯ ಬೂದಿ ಮುಚ್ಚಿದ ಕೆಂಡ. ಆ ಕೆಂಡದ ಬಿಸಿಗೆ ಸುಳ್ಳು ಅನ್ಯಾಯ ನಾಶ ಆಗದೆ ಇರುತ್ತಾ? ಫೈನಲಿ ಈ ಕೇಸ್ನಲ್ಲಿ ನನ್ನ ಗಂಡ ನಿರಪರಾಧಿ ಅಂತ ಪ್ರೂವ್ ಆಗಿದೆ. ಅವರಿಗೆ ಪಬ್ಲಿಕ್ ಅಲ್ಲಿ ಅವಮಾನ ಆಗಿದೆ. ಹಾಗಾಗಿ ಪಬ್ಲಿಕ್ ಮುಂದೆನೆ ಅವರನ್ನ ಗೌರವದಿಂದ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ದೀನಿ. ಥ್ಯಾಂಕ್ ಯು. ಕಾರ್ತಿಕ್, ಬನ್ನಿ. ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟ್ ಇದೆ. ಏನಮ್ಮ ಅದು? ಸರ್, ನಾನು ಕೋಟೆ ಮನೆ ಸೊಸೆ. ಕಾರ್ತಿಕ್ ಹೆಂಡತಿ ಅನ್ನೋದು ನನ್ನ ಐಡೆಂಟಿಟಿ. ಪೊಲೀಸ್ ಅನ್ನೋದು ನನ್ನ ವೃತ್ತಿ. ಪ್ರತಿ ಹೆಣ್ಣಿಗೂ ಮೊದಲು ತನ್ನ ಫ್ಯಾಮಿಲಿ, ಆಮೇಲೆ ಮಿಕ್ಕಿದೆಲ್ಲವೂ. ನಾನು ಅದನ್ನ ನಂಬಿದ್ದೀನಿ. ಆದ್ರೆ ಕೆಲವೊಂದ್ಸತಿ ಸಂದರ್ಭ ಸನ್ನಿವೇಶಗಳು ನಮ್ಮನ್ನೇ ಮೆರೆಸುತ್ತೆ. ನನ್ನ ಲೈಫಲ್ಲೂ ಅದೇ ಆಯ್ತು. ನಾನೇ ಕೇಸ್ ತಗೊಂಡೆ. ನನ್ನ ಗಂಡ ಅಂತನೂ ನೋಡಿದೆ, ಅವರನ್ನೇ ಅರೆಸ್ಟ್ ಮಾಡಿದೆ. ಇದರಿಂದ ನನ್ನ ಫ್ಯಾಮಿಲಿಗೆ ತುಂಬಾ ನೋವಾಗಿದೆ. ನನ್ನ ಅತ್ತೆ ಮತ್ತೆ ಅಮ್ಮ ಇದನ್ನ ಖಂಡಿಸಿದ್ರು.
ಆದರೆ ಅಷ್ಟೊತ್ತಿಗಾಗಲೇ ನಾನೇನು ಮಾಡುವಂಥ ಪರಿಸ್ಥಿತಿಲಿ ಇರಲಿಲ್ಲ. ಸತ್ಯ ಏನು ಹೇಳಕ್ ಹೊರಟಿದೀಯಾ? ಸರ್, ನನ್ನ ತಾಯಿಗೆ ನನ್ನ ಮೇಲೆ ಅತಿಯಾದ ಸಿಟ್ಟು ಬಂದಿದೆ ಸರ್. ಇಲ್ಲ ಅತ್ತೆ, ಕೊಡಲ್ಲ. ನನ್ನ ಅತ್ತೆನೇ ಇಷ್ಟೆಲ್ಲ ಹೇಳಾದ್ಮೇಲೆ ಇನ್ನು ಹಿಂದೆ ಸರಿಯೋ ಮಾತೇ ಇಲ್ಲ. ಸೊಸೆಗೆ ತಕ್ಕ ಅತ್ತೆ, ಥ್ಯಾಂಕ್ಸ್ ಅಮ್ಮ. ಇಲ್ಲಿವರೆಗೂ ನೀವು ಬಂದು ನಿಮ್ಮ ಸೊಸೆನ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಉಳಿಯುವಾಗ ಮಾಡಿದ್ರಿ. ನೋಡಿದ್ರ ಭಾವ ಅಕ್ಕನ? ಸೊಸೆ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ ತಕ್ಷಣ ಹೇಗ್ ಹೋಗೋ ಪರ ನಿಂತಿದ್ದಾಳೆ ಅಂತ. ನಾವ್ ನೋಡಿದ್ರೆ ಅವಳು ಯಾಕೆ ಹೋದ್ಲು, ಎಲ್ಲಿಗೆ ಹೋದ್ಲು ಅಂತ ತಲೆ ಕೆಡ್ಸ್ಕೊಂಡು ಕೂತಿದೀವಿ. ಅವಳು ನೋಡಿದ್ರೆ ಸೊಸೆ ಪಕ್ಕನೇ ಹೋಗಿ ನಿಂತಿದ್ದಾಳೆ. ಅದು ಸರಿ ಊರ್ಮಿಳ, ಪೊಲೀಸ್ ಕೆಲಸನೇ ಬೇಡ ಅಂತಿದ್ದವಳು ಅವಳು ರಾಜೀನಾಮೆ ಕೊಡ್ತಿದ್ರೆ ಬೇಡ ಅಂತ ತಡ್ತಲ್ಲ. ನಿಮ್ಮ ಅಕ್ಕ ಪ್ರಳಯಾಂತಕಿ. ಈ ಅತ್ತೆ ಸೊಸೆ ಜೋಡಿನ ಮ್ಯಾಚ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹೌದು ಹೌದೌದು, ಸರಿಯಾಗಿ ಹೇಳಿದೆ. ಯಾಕೆ ಗೊತ್ತಾ, ಅವಾಗವಾಗ ಈ ಶಾಂತಮ್ಮ ರಮಾದೇವಿ ತರ ಕಿತ್ತಾಡ್ತಿರ್ತಾರಲ್ಲ, ಅದು ನಾವು ನೋಡ್ತಾ ಇರ್ತಾವಲ್ಲ. ಭಾವ, ಯಾವಾಗ್ಲೂ ಸಿಹಿನೇ ತಿಂತದ್ರೆ ರೋಗ ಬರುತ್ತೆ. ಹೌದಾ? ಅದು ದೇಹಕ್ಕಾದ್ರೂ ಅಷ್ಟೇ, ಸಂಬಂಧಕ್ಕಾದ್ರೂ ಅಷ್ಟೇ. ಓಹೋ ಹೀಗೆ. ಆಗಾಗ ಈ ರೀತಿ ಸ್ವಲ್ಪ ಜಗಳ ಆಗ್ತಿದ್ರೆ ಮಸಾಲ, ಉಪ್ಪು, ಖಾರ ಎಲ್ಲ ಸೇರ್ಕೊಳ್ಳುತ್ತೆ. ಅದು ದೇಹ ಮನ್ಸು ಎರಡಕ್ಕೂ ಒಳ್ಳೇದು. ಮಾ, ಸೂಪರ್ ಫಿಲಾಸಫಿ. ಇದನ್ನೆಲ್ಲ ಎಲ್ಲಿಂದ ಕಲ್ತೆ ನೀನು? ಅಂತೂ ಇಂತೂ ಸೀತಾ ಹೋಗಿದ್ದು ಒಳ್ಳೇದೇ ಆಯ್ತು. ಅವಳು ಹೋಗೋದು ಸ್ವಲ್ಪ ಏನಾದರೂ ತಡ ಆಗಿದ್ದಿದ್ರೆ ರಾಜೀನಾಮೆ ಕೊಟ್ಟೇ ಬಿಡ್ತಿದ್ಲು. ಅಲ್ಲ ದೊಡ್ಡಪ್ಪ, ಬಟ್ ದೊಡ್ಡಮ್ಮಂಗೆ ಹೇಗೆ ರಾಜೀನಾಮೆ ವಿಷಯ ಎಲ್ಲ ಗೊತ್ತಾಯ್ತು? ಅದಕ್ಕೆ ಯಾವತ್ತೂ ನಮ್ಮ ಹತ್ರ ಈ ವಿಷಯನ ಹಂಚ್ಕೊಂಡೇ ಇರಲಿಲ್ಲ. ಅಯ್ಯೋ, ಈ ವಿಷಯ ನಿನಗೆ ಗೊತ್ತಿರ್ಲಿಲ್ವಾ? ಅವರಿಬ್ಬರದು ಒಂಥರ ಟೆಲಿಪತಿ ಕನೆಕ್ಷನ್ನು. ಅಲ್ಲಿ ಅವಳು ಏನು ಯೋಚನೆ ಮಾಡ್ತಾಳೆ ಇವಳು ಗೊತ್ತಾಗ್ತಿತ್ತು, ಇಲ್ಲಿ ಇವಳು ಏನು ಯೋಚನೆ ಮಾಡ್ತಾಳೆ ಅವಳು ಗೊತ್ತಾಗ್ತಿತ್ತು. ಒಂಥರ ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಕರೆಕ್ಟಾಗಿ ಹೇಳಿದ್ರಿ. ಅಂತೂ ಇಂತೂ ಈ ಮನೇಲಿ ನಗುಕೊಂಡು ಎಷ್ಟೋ ದಿನಗಳಾಯಿತು. ದೇವ್ರೆ, ನಿನಗೆ ತುಂಬ ಥ್ಯಾಂಕ್ಸ್. ನಮ್ಮ ಮನೆಯಲ್ಲಿ ನಗು ಹಾಗೆ ಮಾಡಿಬಿಟ್ಟಿಯಲ್ಲ. ಸ್ವಲ್ಪ ಉರಿ ಆದ್ರೂ ಕಡಿಮೆ ಆಗ್ಬೋದು. ಅಮ್ಮ, ಉರ್ಕೊಂಡು ಹೋಗ್ಲತ್ತೆ. ನೋಡ್ತೀಯ ಜಾನಕಿ, ಸೀತಮ್ಮನ ಮನಸ್ಸು ಎಷ್ಟು ವಿಶಾಲ ಅಂತ. ಮೊದಲು ಸೊಸೆನ ತಪ್ಪಾಗಿ ತಿಳ್ಕೊಂಡ್ರು, ಕೊನೆಗೆ ಅವಳ ಮನಸ್ಸೇನು ಅಂತ ಅರ್ಥ ಮಾಡ್ಕೊಂಡ್ರು. ನಿಜ ಅತ್ತೆ, ಅಷ್ಟು ಜನರ ಮುಂದೆ ಯಾರು ತಾನೇ ಕ್ಷಮೆ ಕೇಳ್ತಾರೆ ಹೇಳಿ? ನಿಜಕ್ಕೂ ಸೀತಾ ಅವ್ರ ಮನಸ್ಸು ತುಂಬ ದೊಡ್ಡದು. ಸತ್ಯಕ್ಕನ ಕನಸನ್ನ ಅವರೇ ಪೋಷಿಸಿದ್ರು, ಇವಾಗ ಅವರೇ ಉಳಿಸ್ತಿದ್ದಾರೆ. ನಿಜವಾಗ್ಲೂ ಸತ್ಯಕ್ಕ ತುಂಬ ಪುಣ್ಯ ಮಾಡಿದ್ದಾರೆ.
ಸತ್ಯ, ಧರ್ಮ, ನಿಷ್ಠೆ ಇವೆಲ್ಲ ಮನುಷ್ಯನ ಕಾಯುತ್ತೆ ಅನ್ನೋದಕ್ಕೆ ನಮ್ಮ ಸತ್ತಿನ ಬದುಕೆ ನಿದರ್ಶನ. ಒಟ್ಟಿನಲ್ಲಿ ಅವಳ ಬದುಕಲ್ಲಿ ಮೋಡ ಸರಿದು ಬೆಳಕು ಬಂತಲ್ಲ. ದೇವ್ರೆ, ನನ್ನಪ್ಪ, ನಿಮ್ಗಿನ್ನೇನೇ ಬೇಕು? ಇಷ್ಟು ಸುಲಭವಾಗಿ ನೀನು ತಗ್ಲಾಕೋತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ಅಲ್ವಾ ಕೀರ್ತನ? ಈಗ ಮಾತಾಡು. ಯಾಕೆ ಮಾತಾಡ್ತಿಲ್ಲ? ಪೊಲೀಸ್ ಡಿಪಾರ್ಟ್ಮೆಂಟ್ನೇ ಅಂಡರ್ ಎಸ್ಟಿಮೇಟ್ ಮಾಡಿದೆ ಅಲ್ವಾ ನೀನು? ಸಿಕ್ಕಾಕೊಳ್ಳಲ್ಲ ಅನ್ನೋ ದರ್ಪದಲ್ಲಿದ್ದೆ ಅಲ್ವಾ? ಆದ್ರೆ ಈಗ ನೋಡು, ನಿನ್ ಪ್ರತಿಯೊಂದು ಕಾಲ್ ರೆಕಾರ್ಡಿಂಗ್ನ ತಗ್ಸಿದ್ದೀನಿ. ಇದು ಪೊಲೀಸ್ ಇಂಟೆಲಿಜೆನ್ಸ್ ಅಂದ್ರೆ. ಪೊಲೀಸ್ನವ್ರ ಹತ್ರ ಆಟ ಆಡೋದಕ್ಕೆ ಹೋದ್ರೆ ಅನುಭವಿಸ್ಬೇಕಾಗತ್ತೆ. ಪಾಪಿ, ಯಾಕೆ ಹೀಗೆ ಮಾಡಿದೆ? ನನ್ನ ಮಗ ಏನೇ ಮಾಡಿದ್ದ ನಿನ್ಗೆ? ಅಲ್ಲದೆ 3 ಹೊತ್ತು ಅಕ್ಕ ಅಕ್ಕ ಅಂತ ನಿನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ನಲ್ಲ, ಅಂಥವ್ನಿಗೆ ಇದೇನೆ ನೀನ್ ಕೊಡೋ ಮರ್ಯಾದೆ? ಅತ್ತೆ, ಬಿಡಿ ಅವಳನ್ನ. ಉಪ್ಪಿನ ಮೇಲೆ ನೀರ್ ಕುಡಿಲೇಬೇಕು. ತಪ್ಪಿಸ್ಕೊಳ್ಳೋದಕ್ ನೋಡಿದ್ರೆ ನಾವು ನೀರ್ ಕುಡಿಸ್ತೀವಿ. ನಾನು ಇವಳಿಂಥ ನೀಚ್ ಹೆಂಗ್ಸು ಅಂತ ಅನ್ಕೊಂಡಿರ್ಲಿಲ್ಲ ಸತ್ಯ. ನಿನ್ನನ್ನು ತಪ್ಪು ತಿಳ್ಕೊಂಡೆ. ಆದ್ರೆ ತಪ್ಪು ಮಾಡಿದವಳೆ ನಮ್ಮ ಮನೇಲಿದ್ದಾಳೆ ಅನ್ನೋದು ನನಗೆ ಗೊತ್ತೇ ಆಗ್ಲಿಲ್ಲ. ಇನ್ನಿ ಇವಳಿ ಈ ಮನೇಲಿ ಇರಬಾರ್ದು ಅಷ್ಟೇ. ನಮ್ಮೆಲ್ಲರ ಮುಂದೆ ಕಾರ್ತಿಕ್ ಬಗ್ಗೆ ಒಳ್ಳೆ ಮಾತಾಡ್ತಾ ಹಿಂದೆ ಇಂಥ ಕೆಲಸ ಮಾಡಿದೀಯಲ್ಲ. ಇವಳಿಗೆ ಇನ್ಮೇಲೆ ಈ ಮನೇಲಿ ಜಾಗ ಇಲ್ಲ. ಕಮಲಮ್ಮ, ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಿ. ಕಂಬಿ ಹಿಂದೆ ಇದ್ರೆ ತಪ್ಪು ಮಾಡಬಾರ್ದು ಅನ್ನೋದು ಅರ್ಥ ಆಗತ್ತಾ ನೋಡೋಣ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಐ ಆಮ್ ಸಾರಿ ಅಮ್ಮ, ತಪ್ಪು ಮಾಡ್ಬಿಟ್ಟೆ, ಪ್ಲೀಸ್ ನನ್ನ ಕ್ಷಮಿಸು ಅಮ್ಮ, ಪ್ಲೀಸ್ ಅಮ್ಮ, ನನ್ನ ಜೈಲಿಗೆ ಕಳಿಸ್ಬೇಡ ಅಮ್ಮ, ಐ ಆಮ್ ರಿಯಲಿ ಸಾರಿ ಅಮ್ಮ, ಪ್ಲೀಸ್ ಅಮ್ಮ. ಬಿಡು ನನ್ನ ಕಾಲ್ನ, ಬಿಡು ನನ್ನ ಕಾಲ್ನ. ಅಮ್ಮ ಹೇಳಮ್ಮ ಪ್ಲೀಸ್ ಅಮ್ಮ, ನಾನು ನಿನ್ ಮಗಳಮ್ಮ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಮ್ಮ, ಪ್ಲೀಸ್ ಅಮ್ಮ, ನೀನ್ ಹತ್ರ ಅವ್ರಿಗೆ ಹೇಳಮ್ಮ ಅಮ್ಮ, ಪ್ಲೀಸ್ ಅಮ್ಮ. ಸರ್ ಮೇಡಮ್, ಹೇಳ್ಕೊಂಡು ಹೋಗಿ ಇವಳನ್ನ. ಇಂಥ ಮನೆ ಹಾಳಿ ನಮ್ಮ ಮನೇಲಿ ಇರೋದು ಬೇಕಾಗಿಲ್ಲ. ಹೇಳ್ಕೊಂಡು ಹೋಗಿ. ಬೇಡ, ಬಿಡಿ ನನ್ನ ಅಮ್ಮ, ಪ್ಲೀಸ್ ಅಮ್ಮ, ಬೇಡ ಅಂತ ಹೇಳಮ್ಮ, ನನ್ ಕ್ಷಮಿಸಮ್ಮ ಅಮ್ಮ, ಪ್ಲೀಸ್ ಅಮ್ಮ, ನಾನು ಎಲ್ಲೂ ಹೋಗಲ್ಲ ಅಮ್ಮ, ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಸತ್ಯ, ಇದೆಲ್ಲ ಚೆನ್ನಾಗಿರೋದಿಲ್ಲ. ಇದಕ್ಕೆಲ್ಲ ನೀನ್ ಒಂದಲ್ಲ ಒಂದಿನ ಅನುಭವಿಸ್ತೀಯ. ಎಲ್ಲಿ ನೀನೇ ಕಂಟಕ ಆಗ್ಬಿಡ್ತೀಯ ಅನ್ಕೊಂಡಿದ್ದೆ ಸತ್ಯ. ಆದ್ರೆ ಎಲ್ಲ ಕಂಟಕಗಳನ್ನ ದೂರ ಮಾಡೋ ಶಕ್ತಿ ಆಗ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಸತ್ಯಕ್ಕೆ ಯಾವತ್ತೂ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ನಮ್ಮ ಸತ್ಯ ನಿರೂಪಿಸ್ಬಿಟ್ಲು. ನನ್ನ ಕೆಲಸನೇ ಅದಲ್ವಾ ರಾಯರೇ? ಸರಿಯಮ್ಮ, ಕಾರ್ತಿಕ್ ತುಂಬಾ ಸುಸ್ತಾಗಿದ್ದಾನೆ, ಒಳಗೆ ಕರ್ಕೊಂಡು ಹೋಗು. ಹೋಗಪ್ಪ.
ಬರ್ತಿದಾರಮ್ಮ. ಅಳಿಯಂದ್ರೆ ಹುಷಾರಾಗಿದ್ದಾರೆ ತಾನೇ? ಅಳಿಯಂದ್ರೆ ನಿಮಗೆ ನಡೆಯಕ್ಕೆ ಆಗ್ತಿಲ್ಲ. ಅತ್ತೆ ನೀವು ಕೂತ್ಕೊಳ್ಳಿ, ನೀರಾಗಿ ನಿಂತ್ಕೊಳ್ಳೋಕೆ ಹೋದ್ರಿ, ಕೂತ್ಕೊಳ್ಳಿ. ಸತ್ಯ, ಏನೇ ಇದು? ಅತ್ತೆ ನನ್ನ ಗಾಯಗಳೆಲ್ಲ ವಾಸಿ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಸರಿ ಹೋಗ್ತೀನಿ. ನೀವು ಈ ಥರ ಗಾಬರಿ ಆದರೆ ನನ್ನ ನೋವು ಇನ್ನೂ ಜಾಸ್ತಿ ಆಗತ್ತಲ್ವ? ಅಲ್ಲಪ್ಪ, ಸುಮ್ಮನೆ ನಿಮ್ಗೆ ಈ ಥರ ಆಗೋಗ್ಬಿಡ್ತಲ್ಲ. ನನಗೂ ಅದೇ ಕೊರಗು ಜಾನಕಿ ಅವರೇ. ಆದರೆ ಏನು ಮಾಡೋಕ್ಕಾಗತ್ತೆ? ಸತ್ಯ ಗೆಲ್ಲಬೇಕು ಅಂದರೆ ಕೆಲವು ಸಲ ಅಮಾಯಕರು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅತ್ತೆ ಬೇಜಾರು ಮಾಡ್ಕೊಂಡು ಯೂಸ್ ಇಲ್ಲ, ಅದನ್ನೆಲ್ಲ ಬಿಡಿ. ನೀವು ಹೇಗಿದ್ದೀರಾ? ನಿಮ್ಮ ಜೊತೆ ಅಜ್ಜಿನೂ ಕರ್ಕೊಂಬರ್ಬೇಕಾಗಿತ್ತು. ಅವ್ರು ಬರಬೇಕು ಅಂತಾನೆ ಇದ್ರು, ಆದರೆ ಏನು ಮಾಡೋದು, ವಯಸ್ಸಾಯ್ತಲ್ಲ. ನೀವು ಯಾವಾಗಾದರೂ ಬನ್ನಿ, ನೀವು ಬಂದರೆ ನಮ್ಗೆ ಅದೇ ಖುಷಿ. ಮತ್ತೆ ಇನ್ನೊಂದು ವಿಷಯ, ನನಗೆ ಗೊತ್ತು ನಿಮಗೆ ಸತ್ಯನ ಮೇಲೆ ತುಂಬ ಕೋಪ ಬಂದಿದೆ ಅಂತ. ಕೋಪ ಬರದೇ ಇರುತ್ತಾ? ಸತ್ಯ, ನ್ಯಾಯ, ನೀತಿ ಅಂತ ತನ್ನ ಸಂಸಾರದ ಮೇಲೆ ಕಲ್ಲು ಹಾಕೊಂಡ್ರೆ ಯಾವ ತಾಯಿ ತಾನೇ ಸಹಿಸ್ಕೋತಾಳೆ ಹೇಳಿ? ಮತ್ತೆ ಈ ಥರ ಯೋಚನೆ ಎಲ್ಲ ಬಿಟ್ಬಿಡಿ. ಸತ್ಯ ನನ್ನ ಹಾಫ್ ಶರ್ಟ್. ನಾವಿಬ್ರು ಯಾವತ್ತಿದ್ರು ಒಂದೇ. ನಾವು ಕೋಪ ಮಾಡ್ಕೊಂಡ್ರು, ಕಿತ್ತಾಡಿದ್ರು, ನಾವು ಯಾವಾಗಲೂ ಜೊತೆಲೇ ಇರ್ತೀವಿ. ಅಷ್ಟಿದ್ರೆ ಸಾಕಪ್ಪ, ನನಗಷ್ಟೇ ನೆಮ್ಮದಿ. ಮೊದಲೇ ನಮ್ಮ ಸತ್ಯಂಗೆ ಗಂಡನ ಮನೆಯಲ್ಲಿ ಬಾಳ್ವೆ ಮಾಡಕ್ ಬರಲ್ಲ ಅಂತ ಹೇಳ್ತಾರೆ. ಅದ್ರ ಮೇಲೆ ಇಂಥ ಘಟನೆಗಳಾದಾಗ ಮನಸ್ಸು ಕೇಳಲ್ಲ. ಬೇಡ ಬೇಡ ಅಂದ್ರು ಇಲ್ದೇ ಇರೋ ಯೋಚನೆ ಮಾಡುತ್ತೆ. ಜಾನಕಿ ಅವರೇ, ನಿಮ್ಮ ಅಳಿಯನೇ ಹೇಳಿದ್ನಲ್ಲ, ಏನು ಯೋಚನೆ ಮಾಡಬೇಡಿ ಅಂತ. ನಿಮ್ಮ ಮಗಳು ಅಳಿಯ ನೆಮ್ಮದಿಯಾಗಿ ಸುಖವಾಗಿರ್ತಾರೆ, ಅದಕ್ಕೆ ನಾನೇ ಸಾಕ್ಷಿ. ನಿಮ್ಮಂತ ಅತ್ತೆ ಇರುವಾಗ ನಾನು ಯಾಕೆ ಯೋಚನೆ ಮಾಡಲಿ ಹೇಳಿ? ಆಗಿದ್ದನ್ನೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೊಡೋದ್ರಲ್ಲಿ ಏನು ಸುಖ ಇದೆ ಹೇಳು? ಬಂದಿದ್ದೆಲ್ಲ ಬರಲಿ, ಆ ಭಗವಂತನ ದಯೆ ಹೊಂದಿರಲಿ ಅಂತ ಇರೋದೇ ವಾಸಿ. ಇಂಥ ಪರಿಸ್ಥಿತಿಲೂ ಎಷ್ಟು ಸ್ಪೋರ್ಟಿವ್ ಆಗಿದ್ದೀರಾ ನೋಡಿ. ಬೇರೆ ಆಪ್ಷನ್ ಏನಿದೆ ಬಾಲ? ಹೀಗಾಯ್ತು ಅಂತ ಡಿಪ್ರೆಸ್ ಆಗಿರೋದ್ಕಿಂತ ಖುಷಿಯಾಗಿರೋದೇ ಮೇಲು ಅಂತ ಈ ಥರ ಇದ್ದೀನಿ. ಬಾವಾ, ಯಾಕೆ ಬಾವಾ ಒಂಥರ ಇದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಏನು ಯೋಚನೆ ಮಾಡ್ತಿದ್ದೀರಾ ಬಾವಾ? ಏನಿಲ್ಲ ಕಣ, ಕಾರ್ತಿಕ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಇನ್ನೇನು ಯೋಚನೆ ಬಾವಾ? ಎಲ್ಲ ಪ್ರಾಬ್ಲಮು ಸಾಲ್ವ್ ಆಯ್ತಲ್ಲ. ಕಾರ್ತಿಕ್ ಬಾವಂದು ಏನೂ ತಪ್ಪಿಲ್ಲ ಅಂತ ಪ್ರೂವ್ ಆಗಿ ಅವ್ರು ಇವಾಗ ಜೈಲಿಂದನೂ ಆಚೆ ಬಂದಾಯ್ತು. ಇವಾಗ ಇನ್ನೇನು? ಹೌದು, ಆದರೆ ಅವ್ರ ಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಕಣ. ಪಾಪ, ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋಗಿ ತುಂಬ ಕಷ್ಟ ಅನುಭವಿಸ್ಬಿಟ್ರು. ನಾವೆಲ್ಲ ಹೆಂಗೆಂಗೋ ಬೆಳೆದವರು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತಡ್ಕೊಳೋ ಕೆಪಾಸಿಟಿ ಇರುತ್ತೆ. ಆದರೆ ಕಾರ್ತಿಕ್ ಆಗಲ್ಲ ಕಣ. ತುಂಬ ಒಳ್ಳೆ ಮನೆತನದಲ್ಲಿ ಐಷಾರಾಮಿ ಜೀವನ ನೋಡ್ಕೊಂಡು ಬೆಳೆದವನು. ಅವ್ರಿಗೆ ಇದನ್ನೆಲ್ಲ ತಡ್ಕೊಳಕ್ಕಾಗಲ್ಲ ಕಣೋ. ಹೌದು ಬಾವ, ಅದೇನೋ ನಿಜ. ನನಗೂ ಕಾರ್ತಿಕ್ ಬಾವನ ಹಾಗೆ ನೋಡಿ ತುಂಬ ಹಿಂಸೆ ಆಯಿತು. ಅವ್ರಿಗೆ ಒಂದು ಲೋಟ ನೀರು ತಗೊಳಕ್ಕೂ ಆಗ್ತಿಲ್ಲ ಕಣೋ. ಪಾಪ ಅವ್ರ ಕೈ ನಡಕ್ತಿತ್ತು ಗೊತ್ತಾ?
ಸಂಕಟ ಆಗ್ಬಿಡ್ತು ಕಾರ್ತಿಕ್ ಅವ್ರನ್ನ ಹಾಗೆ ನೋಡಿ. ಪಾಪ ಕೆಲವೊಂದ್ಸಲಿ ಮಾಡದೇ ಇರೋ ತಪ್ಪಿಗೆ ಸಿಕ್ಕಾಕೊಂಡು ಸುಮ್ಮನೆ ಅನುಭವಿಸ್ಬೇಕಾಗತ್ತೆ. ಎಷ್ಟೇ ಶ್ರೀಮಂತಿಕೆ ಇದ್ರೂ ಒಂದು ದಿನಕ್ಕೂ ಶ್ರೀಮಂತಿಕೆ ಅನ್ನೋ ದರ್ಪನ ತೋರಿಸ್ಕೊಂಡವ್ರಲ್ಲ. ನನಗಂತೂ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ನಾನು ತರಕಾರಿ ಅಂಗಡಿ ಓಪನ್ ಮಾಡಬೇಕು ಅನ್ಕೊಂಡಾಗ ಬೆಳಗಿನ ಜಾವನೆ ಬಂದು ಮೂಟೆ ಹೊರಕ್ಕೂ ಹಿಂದೆ ಮುಂದೆ ನೋಡಿದವರಲ್ಲ ಕಣವರು. ಅಂಥದ್ರಲ್ಲಿ ಒಂದು ಲೋಟ ನೀರು ತಗೊಳಕ್ಕೂ ಆಗ್ತಿಲ್ಲ ಕಣವ್ರ ಕೈಯಿಂದ. ಛೇ, ಪ್ಲೀಸ್ ಬಾವ, ನೀವು ಬೇಜಾರು ಮಾಡ್ಕೊಂಬೇಡಿ. ಏನೋ ಆಗಿದ್ದಾಗೋಯ್ತು. ಇದೆಲ್ಲ ಗೊತ್ತಿದ್ದು ನಮ್ಮ ಸತ್ಯನೇ ಸುಮ್ಮನಿರ್ಬೇಕಾದ್ರೆ ಇನ್ನು ನಾವೇನ್ ಮಾಡೋಕ್ಕಾಗತ್ತೆ ಹೇಳಿ? ಹಾಗಾಗಿ ಅವಳು ಆಚೆ ಬರ್ತಿದ್ದಾಳೆ ಅನ್ನೋದು ನಂಗೆ ತುಂಬಾ ಖುಷಿ ವಿಚಾರ. ಅವಳ ಬಗ್ಗೆ ಅಷ್ಟು ಪ್ರೀತಿ ವಿಶ್ವಾಸ ಇದ್ದಿದ್ರೆ ಅವಳನ್ನು ಕೂರಿಸ್ಕೊಂಡು ತಿದ್ದಿ ಬುದ್ಧಿ ಹೇಳ್ಬೇಕಾಗಿತ್ತು, ಅವಳಿಗೆ ಸಹಾಯ ಮಾಡೋದಲ್ಲ. ಕೆಟ್ಟದೋ ಒಳ್ಳೇದೋ ಎಲ್ಲ ಕೀರ್ತನ ನಿರ್ಧಾರ ಮಾಡ್ತಾಳೆ ಅತ್ತೆ. ಅವಳು ಏನ್ ಹೇಳ್ತಾಳೋ ನಾನು ಕೇಳ್ತೀನಿ, ಅಷ್ಟೇ ನನ್ಗೆ ಗೊತ್ತಿರೋದು. ಹೀಗಿದ್ರೆ ಹೇಗೆ ಸುಹಾಸ್? ನೀವು ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ? ಖುಷಿ ವಿಚಾರನ ನಿಮ್ಗಳ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಖುಷಿ ಆಗಲ್ಲ ಅಂದ್ರೆ ಬೇಡ ಬಿಡಿ ಅತ್ತೆ. ಆದ್ರೆ ಕೀರ್ತನಾಗಿ ಬುದ್ಧಿ ಹೇಳಿ ಅಂತ ಅನ್ಬೇಡಿ, ಅದು ನನ್ನಿಂದ ಸಾಧ್ಯ ಇಲ್ಲ. ಕೀರ್ತನ ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ತೋರಿಸ್ತಿರೋ ಕೃತಜ್ಞತೆ ಇದು. ನೋಡಿದ್ಯಾಕ ಸುಹಾಸ್ನ ಕೀರ್ತನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ? ಒಂಥರ ವಿಚಿತ್ರ ಜೋಡಿ ಇವರಿಬ್ಬರದು. ನಿಜ ಕಣೆ, ನಮ್ಮ ಕೀರ್ತನ್ ಥರ ದುಷ್ಟತನ ಇಲ್ಲ ಇವನಲ್ಲಿ. ಇವನು ಒಳ್ಳೆಯವನೇ, ಆದರೆ ಅವಳ ಜೊತೆ ಸೇರ್ಕೊಂಡು ಹಾಳಾಗಿ ಹೋಗಿದ್ದಾನೆ. ಆದರೂ ಅವರಿಬ್ರು ಹೇಗೆ ಒಂದಾದ್ರು, ಹೇಗೆ ಪ್ರೀತಿ ಮಾಡಿದ್ರು ಆ ದೇವ್ರೇ ಬಲ್ಲ. ಅದು ಬಿಡಿ, ಈಗ ಕೀರ್ತನ ವಾಪಸ್ ಬರ್ತಾ ಇದ್ದಾಳಲ್ಲ, ಇಲ್ಲಿ ಬಂದು ಇನ್ನೇನು ಅವಾಂತರ ಮಾಡ್ತಾಳೋ ಏನೋ. ಅವಳು ಬಂದು ಮತ್ತೆ ತನ್ನ ಬಾಲ ಏನಾದರೂ ಬಿಚ್ಚಿದ್ರೆ ಆ ಬಾಲನ ಹೇಗೆ ಕಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನಾನು ಮಾಡ್ತೀನಿ. ಈ ಕ್ಷಣಕ್ಕೆ ನೀವು ಇಲ್ಲಿಂದ ಹೊರಡಬೇಕು. ಮತ್ತೆ ಯಾವತ್ತೂ ನಮ್ಮ ಮನೆ ಕಡೆ ತಿರುಗು ಕೂಡ ನೋಡಬಾರ್ದು. ಅಮ್ಮ, ನೀನ್ ಈ ಮಾತು ಹೇಳ್ತಾ ಇದ್ಯಾ? ಅದು ನಿನ್ ಮಗಳಿಗೆ? ಅಮ್ಮ, ನಾನು ಈ ಮನೆ ಬಿಟ್ಟು ಎಲ್ಲಿಗಮ್ಮ ಹೋಗ್ಲಿ? ಎಲ್ಲಾದ್ರೂ ಹಾಳಾಗಿ ಹೋಗು, ನನಗೇನು. ನೀನ್ ಮಾಡಿರೋ ಮೋಸಕ್ಕೆ, ನಂಬಿಕೆ ದ್ರೋಹಕ್ಕೆ ಈ ಮನೆ ಶಾಶ್ವತವಾಗಿ ನಿನ್ನ ಮುಚ್ಚೋಯ್ತು. ನನಗೆ ಮೊದಲಿಂದಲೂ ನಿನ್ನ ನಡವಳಿಕೆ ಬಗ್ಗೆ ಆಕ್ಷೇಪ ಇದ್ದೇ ಇತ್ತು. ಸೀತನಿಗೋಸ್ಕರ, ನನ್ನ ಸೊಸೆಗೋಸ್ಕರ ನಾನು ಸುಮ್ಮನೆ ಇದ್ದೆ. ಆದರೆ ಈಗ ಆ ಕಾರಣಗಳೆಲ್ಲ ಮುಗಿದು ಹೋದವು. ನನ್ನ ಹೆಂಡ್ತಿನೇ ನೀನು ಇಲ್ಲಿರೋದು ಬೇಡ ಅಂತ ಹೇಳಿದ ಮೇಲೆ ನೀನು ಇಲ್ಲಿರೋದು ಬೇಡ. ನೋಡಿ ಆಚೆ. ಸುಮ್ಮನೆ ಮಾತು ಬೇಡ, ನಡಿ ಆಚೆ. ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ನನ್ನನ್ನ ಕ್ಷಮಿಸಮ್ಮ. ದಯವಿಟ್ಟು ಹಾಗೆ ಹೇಳ್ಬೇಡ ಅಮ್ಮ. ಅಪ್ಪ ಪ್ಲೀಸ್ ಅಪ್ಪ, ನನ್ನನ್ನ ಕ್ಷಮಿಸು. ದಯವಿಟ್ಟು ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ಬೇಡ ಅಪ್ಪ. ಸತ್ಯ, ಇವಳನ್ನು ಝಾಡಿಸಿ ಮೊದಲು ಹೊರಗೆ